ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕಟ್ಟೆಪುರ ಸಂಪರ್ಕದ ಮೇಲ್ಸೇತುವೆ ಕಾಮಗಾರಿಗೆ ರಾಜ್ಯ ಸರ್ಕಾರದಿಂದ 45 ಕೋಟಿ ರೂಪಾಯಿ ಬಿಡುಗಡೆ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ಸಂಸತ್ತಿನಲ್ಲಿ ನ್ಯಾಯಮೂರ್ತಿ ಸ್ವಾಮಿನಾಥನ್ ವಿರುದ್ಧ ಪದಚ್ಯುತಿ ಪ್ರಸ್ತಾಪಕ್ಕೆ 107 ಮಂದಿ ಸಂಸದರೊಂದಿಗೆ ಕರ್ನಾಟಕ ರಾಜ್ಯದ 3 ಸಂಸದರು ಸಹಿ ಹಾಕಿರುವುದು ಆತಂಕಕಾರಿ ಬೆಳವಣಿಗೆ. ಶಾಸಕ ಎಚ್.ಕೆ. ಸುರೇಶ್ ಹೇಳಿಕೆ. ಕಾಡಾನೆ ದಾಳಿಗೆ ಬೆಚ್ಚಿಬಿದ್ದ ಕಣಗುಪ್ಪೆ ಗ್ರಾಮಸ್ಥರು. ಕಾಫಿ, ಮೆಣಸು, ಅಡಿಕೆ ಬೆಳೆ ಸಂಪೂರ್ಣ ನಾಶ. ಹಳೇಬೀಡಿನಲ್ಲಿ ಡಿಸೆಂಬರ್ 22, 23ರಂದು 2 ದಿನಗಳ ಶಾಂತಲಾ ಮಹೋತ್ಸವ. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ. ವಾರ್ತೆಗಳ ವಿವರ. ಕೊಣನೂರು ಮತ್ತು ಕಟ್ಟೆಪುರ ಸಂಪರ್ಕದ ಮೇಲ್ಸೇತುವೆ ಕಾಮಗಾರಿಗೆ ರಾಜ್ಯ ಸರ್ಕಾರ 45 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಕೊಣನೂರು ಪ್ರವಾಸಿ ಮಂದಿರದಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೊಂದಿಗೆ ಕೊಣನೂರು ಮತ್ತು ಕಟ್ಟೆಪುರ ಗ್ರಾಮದ ಸಂಪರ್ಕದ ಮೇಲುಸೇತುವೆ ಕಾಮಗಾರಿ ಕುರಿತು ಮಾಹಿತಿ ಪಡೆದು ಮಾತನಾಡಿದ ಶಾಸಕರು, ಕಟ್ಟೆಪುರದ ಸುತ್ತಮುತ್ತಲಿನ ಗ್ರಾಮಸ್ಥರು ಬೇಡಿಕೆ ಹಾಗೂ ನಮ್ಮ ಕನಸು ಈ ಕಾಮಗಾರಿಯಿಂದ ಈಡೇರಿದೆ. ಈ ಹಿಂದೆ ನಾನು ಸಚಿವರಾಗಿದ್ದ ಸಮಯದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ 3 ಮೇಲ್ಸೇತುವೆ ನಿರ್ಮಾಣಕ್ಕೆ ಕ್ರಿಯೆ ಯೋಜನೆ ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಅದರಲ್ಲಿ ರಾಮನಾಥಪುರ ಮತ್ತು ರುದ್ರಪಟ್ಟಣ ಗ್ರಾಮದ ಮೇಲ್ಸೇತುವೆ ಹಾಗೂ ರಾಮನಾಥಪುರ ಪೆರಿಯಾಪಟ್ಟಣ ಮೇಲ್ಸೇತುವೆಗೆ ಮಂಜೂರಾತಿ ದೊರಕಿತ್ತು. ಪ್ರಸ್ತುತ ಸಾಲಿನಲ್ಲಿ ಕಟ್ಟೆಪುರ ಕೊಣನೂರು ಮೇಲ್ಸೇತುವೆ ಕಾಮಗಾರಿಗೆ ಅನುಮೋದನೆ ನೀಡಿ 45 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿರುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ತಾಲೂಕಿನ ಜನತೆ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಮೊದಲನೇದಾಗಿ ನಾನು ಈ ಸರ್ಕಾರಕ್ಕೆ ಕಟ್ಟೆಪುರ ಮತ್ತು ಕೊಣನೂರಿಗೆ ಒಂದು ಸಂಪರ್ಕ ಬ್ರಿಡ್ಜನ್ನ 45 ಕೋಟಿ ರೂಪಾಯಿನಲ್ಲಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿಯವರಿಗೆ ಮತ್ತು ಸತೀಶ್ ಜಾರಕಿಹೊಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಥರ ಮುಖ್ಯಮಂತ್ರಿಯವರು ನಮ್ಮ MLAಗೆ 25 ಕೋಟಿ ರೂಪಾಯಿ ಹಣವನ್ನು ಅಭಿವೃದ್ಧಿಗೆ ತಾಲೂಕಿಗೆ ಕೊಟ್ಟಿದ್ದರು. ಅದರಲ್ಲಿ 1 ಕೋಟಿ KSRTC, ಇನ್ನು 1 ಕೋಟಿ ಹಾಸ್ಟೆಲ್ಲು, ಇನ್ನು 1 ಕೋಟಿ SC/ST ಸಮುದಾಯ ವರ್ಗಗಳನ್ನು ನಿರ್ಮಾಣ ಮಾಡೋದು, ಇನ್ನು 4 ಕೋಟಿ PWD, ಇನ್ನು ಮಿಕ್ಕಿದು 16 ಕೋಟಿ ರೂರಲ್ ಡೆವಲಪ್ಮೆಂಟ್ಗೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಇಲಾಖೆಯವರು ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಅವರ ಒಂದು ಕಾನೂನಿನಲ್ಲಿ ಹೇಳಿದ್ದಾರೆ. ಅದರಂತೆ ದೇವಸ್ಥಾನಕ್ಕೆ ಎಷ್ಟು, ರಸ್ತೆಗೆ ಎಷ್ಟು, ಶಾಲೆಗೆ ಎಷ್ಟು ಈ ಥರ ಮಾಡ್ತಕ್ಕಂಥದ್ದಕ್ಕೆ ಹೇಳಿದ್ದಾರೆ. ನಾನು ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಆ ಒಂದು ಪಂಚಾಯತಿಗೆ 25-30 ಲಕ್ಷ ರೂಪಾಯಿನಲ್ಲಿ ಅಭಿವೃದ್ಧಿ ಮಾಡತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅದಾಗುತ್ತೆ. ಜೊತೆಗೆ ಕಟ್ಟೆಪುರ ಟು ನಮ್ಮ ಕೊಣನೂರು ಎಲ್ಲಿ ಸರ್ಕಾರದ ಒಂದು ರೋಡ್ ಬರ್ತದೆ, ಆ ರೋಡಲ್ಲಿ 45 ಕೋಟಿ ರೂಪಾಯಿನಲ್ಲಿ 6 ಕೋಟಿ ರೂಪಾಯಿನ ಲ್ಯಾಂಡ್ ಅಕ್ವಿಷನ್ಗೆ ಕೊಟ್ಟಿರ್ತಕ್ಕಂಥದ್ದು. ಮಿಕ್ಕಿದ್ದು ಮೇನ್ ಬ್ರಿಡ್ಜ್ ಮತ್ತು ಒಂದು ಕಾವೇರಿಗೆ ಒಂದು ಸಣ್ಣ ಬ್ರಿಡ್ಜ್ ಬರಬೇಕಂತ ಅದನ್ನ ಕಂಪ್ಲೀಟ್ ಆಗ್ತದೆ. ಇದು ನನ್ನ ಕನಸು. ನಾನು ಕೊಣನೂರಿನಲ್ಲಿ ಹುಟ್ಟಿದ್ದೆ. ಮೊದಲು ಕೂಡ 3 ಬ್ರಿಡ್ಜ್ನ ಸ್ಯಾಂಕ್ಷನ್ ಮಾಡ್ತಿದ್ದೆ ನಾನು ಮಂತ್ರಿ ಆಗಿದ್ದಾಗ. ಅದು ರುದ್ರಪಟ್ಟಣ ರಾಮಪುರ ಆಗಿತ್ತು, ಇದೊಂದು ಆಗಿರಲಿಲ್ಲ. ಇದಕ್ಕೆ ಸಂಪೂರ್ಣವಾಗಿ ಆಗ್ತದೆ. ಈ ಕೆಲಸ ಸಾರ್ವಜನಿಕರಿಗೆ ತುಂಬ ಅನುಕೂಲವಾದಂಥ ಕೆಲಸ ಅಂತ ಹೇಳಿ ಇದು ಜೊತೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೂಡ ಕಂಪ್ಲೀಟ್ ಆಗಿದೆ. ಅದಕ್ಕೆ ಅಂಬೇಡ್ಕರ್ ಭವನವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ನಾನು ಈಗ ಅಸೆಂಬ್ಲಿ ಮುಗಿಸ್ಕೊಂಡು ಬಂದ ಮೇಲೆ ಆ ಚಾಲನೆಯನ್ನು ಕೊಟ್ಟು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿ ಇಡೀ 224 ಕ್ಷೇತ್ರಕ್ಕೆ ಮಾದರಿಯಾಗಿ ಒಂದು ಅಂಬೇಡ್ಕರ್ ಭವನ ಮತ್ತು ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂನ ಅರ್ಕಲ್ಗೂಡು ತಾಲೂಕಿನಲ್ಲಿ ಮಾಡಬೇಕು ಅಂತ ನನ್ನ ಕನಸಿದೆ. ಅದು ಕನಸಿಗೆ ನೆನಸಾಗಬೇಕಾದ್ರೆ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಸಹಕಾರವನ್ನು ಕೊಡಬೇಕು. ಸಂಸತ್ತಿನಲ್ಲಿ ನ್ಯಾಯಮೂರ್ತಿ ಸ್ವಾಮಿನಾಥನ್ ವಿರುದ್ಧ ಪದಚ್ಯುತಿ ಪ್ರಸ್ತಾಪಕ್ಕೆ 107 ಮಂದಿ ಸಂಸದರು ಸಹಿ ಹಾಕಿರುವುದು ಆತಂಕಕಾರಿ ಬೆಳವಣಿಗೆ. ಅದರಲ್ಲೂ ಕರ್ನಾಟಕ ರಾಜ್ಯದಿಂದ 3 ಸಂಸದರು ಸಹಿ ಹಾಕಿರುವುದು ಇನ್ನಷ್ಟು ನೋವು ತಂದಿದೆ. ಹಾಸನಾಂಬೆ ದೇವಿಯ ದರ್ಶನ ಮಾಡಿ ಅಲ್ಲಿಗೆ ದೀಪ ಹಚ್ಚುವ ಸಂಪ್ರದಾಯವಿರುವ ನಮ್ಮ ನೆಲದಲ್ಲಿ ಇಂತಹ ಕ್ರಮ ಖಂಡನೀಯ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಅವರ ಭಕ್ತಿ ಭಾವಗಳನ್ನ, ಅವರ ಕಷ್ಟ ಸುಖಗಳನ್ನ ಭಗವಂತನ ಮುಂದೆ
ಅರ್ಪಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ನ್ಯಾಯಾಧೀಶರ ಮುಂದೆ ನ್ಯಾಯಾಧೀಶರಿಗೆ ಈ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿದಾರಲ್ಲ, ಇದು ಯಾವ ನ್ಯಾಯ ಅಂತ ನಾವು ಕೇಳಬೇಕು. ಇವತ್ತು ಸುಮಾರು 107 ಜನ ಸಂಸತ್ತಲ್ಲಿ ಈ ಪದಚ್ಯುತಿ ಅಂತಕ್ಕಂಥ ಪದಕ್ಕೆ ಮಹಾಭಿಯಾಗ ಅಂದರೆ ಅವರನ್ನ ವಜವನ್ನು ಗೊಳಿಸಬೇಕು ಅಂತಕ್ಕಂಥದ್ದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು ಭಾರತ ದೇಶದ ದುರ್ದೈವ. ಬಹುಶಃ ನನಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಜನ ಈ ಒಂದು ಪದಚ್ಯುತಿಗೆ ಸಹಿ ಹಾಕಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ 7 ಕೋಟಿ ಜನರ ದುರ್ದೈವ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಭಾವಿಸ್ಬೇಕಾಗುತ್ತೆ. ಬಹುಶಃ ಇವತ್ತು ನಾವೆಲ್ಲ ನೋಡಿದ್ದೀವಿ, ಮೊನ್ನೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತಾಯಿ ಹಾಸನಾಂಬೆಯನ್ನು ಸುಮಾರು 21 ಲಕ್ಷ ಜನ ಬಂದು ಆ ದೀಪವನ್ನು ನೋಡೋದ್ರ ಮುಖಾಂತರ ಕಳೆದ ವರ್ಷ ಹಚ್ಚಿದ ದೀಪ ಈ ವರ್ಷ ತೆರೆಯತಕ್ಕಂಥ ದಿವಸದಲ್ಲೂ ಇರುತ್ತೆ ಅಂತಕ್ಕಂಥದ್ದು ನಿಮಗೆ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಬಹುಶಃ ದೀಪ ಹಚ್ಚಲಿಕ್ಕೆ ತಮಿಳುನಾಡಲ್ಲಿ ಅಡ್ಡಿಪಡಿಸ್ತಾರೆ, ಇದನ್ನ ಲೋಕಸಭೆಗೆ ತಗೊಂಡೋಗಿ ಹಕ್ಕುಚ್ಯುತಿಯನ್ನು ಮಂಡಿಸ್ತಾರೆ ಅಂತ ಅಂದರೆ ಬಹುಶಃ ಮುಂದಿನ ದಿವಸಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ 107 ಜನ ಇದಕ್ಕೆ ಸಹಿ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯದ 3 ಜನ ಇದ್ದಾರೆ. ನಮ್ಮ ದುರ್ದೈವ 7 ಕೋಟಿ ಜನರ ದುರ್ದೈವ. ನಮ್ಮ ದಾವಣಗೆರೆ MP ಅವರಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರಿದ್ದಾರೆ. ರಾಯಚೂರಿನ MP ಆದಂತಹ ಕುಮಾರ್ ನಾಯ್ಕ ಅವರಿದ್ದಾರೆ. ಹಾಸನ ಜಿಲ್ಲೆಗೆ ಇತಿಹಾಸ ಇದೆ. ಚನ್ನಕೇಶ್ವನ 900 ವರ್ಷ ಇದೆ. ಹಾಸನಾಂಬೆ ತಾಯಿಯ ಇತ್ತೀಚೆಗೆ ಅಂದರೆ ಅದಕ್ಕೂ ಸಹ ಇತಿಹಾಸ ಇದೆ. ಅದು ವಿಜೃಂಭಣೆಗೊಂಡಿದ್ದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾದಂಥ ಸಂದರ್ಭ ಯಾವುದು ಅಂದರೆ ಕಳೆದ ಒಂದು 66 ವರ್ಷಗಳಿಂದ. ಅದರದ್ದು ಸಹ ಇದೆ. ಅದರಲ್ಲಿ ಭಕ್ತಿ ಏನೂ ಇಲ್ಲ. ನಾವು ಯಾವುದಕ್ಕೂ ಕೈ ಮುಗಿಯದೇ ದೀಪಕ್ಕೆ ಮಾತ್ರ. ನಮ್ಮ ಜಿಲ್ಲೆಯ ದುರ್ದೈವ, ನಮ್ಮ ಜಿಲ್ಲೆಯ ಸಂಸದರು ಸಹ ಇದಕ್ಕೆ ಸೈನ್ ಹಾಕಿದ್ದಾರೆ. ಉದ್ದೇಶ ಬಹುಶಃ ಮುಂದಿನ ದಿವಸಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ನಡೀತಕ್ಕಂಥ ಹಾಸನಾಂಬೆಯ ಇದಕ್ಕೂ ಸಹ ಪದಚ್ಯುತಿಯನ್ನು ತಂದರೂ ಸಹ ನಾವ್ಯಾರೂ ತಪ್ಪು ತಿಳ್ಕೋಬಾರ್ದು ಅಂತ ಉದ್ದೇಶದಿಂದ ಇದನ್ನು ಮಾಡಿದಾರೇನೋ. ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದ ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ. ಗ್ರಾಮದ ದಯಾನಂದ್ ಎಂಬ ರೈತನ ತೋಟಕ್ಕೆ ತಡರಾತ್ರಿ ಕಾಡಾನೆ ನುಗ್ಗಿ ಕಾಫಿ, ಮೆಣಸು ಹಾಗೂ ಅಡಿಕೆ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಅನೇಕ ವರ್ಷಗಳ ಪರಿಶ್ರಮದಿಂದ ಬೆಳೆಸಿದ್ದ ತೋಟ ಕ್ಷಣಾರ್ಧದಲ್ಲಿ ಧ್ವಂಸವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎಂದು ರೈತ ದಯಾನಂದ್ ಕಣ್ಣೀರಿಟ್ಟಿದ್ದಾರೆ. ಕಾಡಾನೆಗಳು ತೋಟದೊಳಗೆ ಸಂಚರಿಸಿ ಗಿಡಗಳನ್ನು ಮುರಿದು ಹಾಕಿ ಅಡಿಕೆ ಮರಗಳನ್ನು ನೆಲಕ್ಕುರುಳಿಸಿದ್ದು ಮೆಣಸು ಬಳ್ಳಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿವೆ. ಕಣಗುಪ್ಪೆ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇತ್ತೀಚೆಗೆ ಕಾಡಾನೆಗಳ ಸಂಚಾರ ಹೆಚ್ಚಾಗಿದ್ದು ರೈತರು ಭಯಭೀತರಾಗಿದ್ದಾರೆ. ರಾತ್ರಿಯ ಸಮಯದಲ್ಲಿ ತೋಟಗಳಿಗೆ ಹೋಗಲು ಕೂಡ ಜನರು ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಸ್ಥಳೀಯರು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಹಾಗೂ ಕಾಡಾನೆಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕು. ಜೊತೆಗೆ ನಷ್ಟಕ್ಕೊಳಗಾದ ರೈತರಿಗೆ ತಕ್ಷಣವೇ ಪರಿಹಾರ ನೀಡಬೇಕು ಎಂಬ ಬೇಡಿಕೆ ಸಹ ಕೇಳಿಬಂದಿದೆ. ಅಲ್ಲೇ ವಿಡಿಯೋ ಮಾಡ್ಕೊಂಬರ್ತೀವಿ.
ಬಾಳೆಕಾಯಿ ತಿನ್ನಕ್ಕಲ್ಲವು. ಯಪ್ಪ ಅಡಿಕೆ ಗಿಡ. ಇದೇ ಡಿಸೆಂಬರ್ 22 ಮತ್ತು 23ರಂದು ಬೇಲೂರು ತಾಲೂಕು ಹಳೇಬೀಡಿನ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಶಾಂತಲಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಹಾಗೂ ಮಹೋತ್ಸವ ಸಮಿತಿ ಅಧ್ಯಕ್ಷ ಕೆಎಸ್ ಲಿಂಗೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊದಲ ದಿನ ಸಂಜೆ 4 ಗಂಟೆಗೆ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ಹೊಯ್ಸಳೇಶ್ವರ ವೃತ್ತದವರೆಗೆ ನಡೆಯಲಿದೆ. ನಂತರ ಸ್ಥಳೀಯ ಕಲಾವಿದರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ. ಖ್ಯಾತ ಮಿಮಿಕ್ರಿ ಕಲಾವಿದ ಗೋಪಿ ಅವರಿಂದ ಹಾಸ್ಯ ವೈಭವ ಹಮ್ಮಿಕೊಳ್ಳಲಾಗಿದೆ. ಪೌರಾಣಿಕ ನಾಟಕ ಪ್ರದರ್ಶನ ಜೊತೆಗೆ ಪುಸ್ತಕ ಬಿಡುಗಡೆ ಸಹ ಇರಲಿದೆ. ಡಿಸೆಂಬರ್ 23ರಂದು ಆಳ್ವಾಸ್ ಪ್ರತಿಷ್ಠಾನದಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಡೆಯಲಿದೆ. ಶಾಂತಲಾ ಮಹೋತ್ಸವ 2025 ಭಾಳ ಹಿಂದೆ ಕಳೆದ ಒಂದು 12-13 ವರ್ಷಗಳ ಹಿಂದೆ ನಾವು ಇದನ್ನು ಮಾಡಿದ್ದು. ತಮಗೆ ಗೊತ್ತಿದೆ, ಈ ಜಿಲ್ಲೆಯಲ್ಲಿ ಆರಂಭಿಕವಾಗಿ ಹೊಯ್ಸಳ ಮಹೋತ್ಸವವನ್ನು ಬೇಲೂರು ಹಳೇಬೀಡಿನಲ್ಲಿ ಮಾಡಿದರು. ಹಳೇಬೀಡು ಮಹೋತ್ಸವ ಅಂತ ಹೆಸರಲ್ಲಿ. ನಂತರ ಬಂದಂಥ ಸರ್ಕಾರ ಹೊಯ್ಸಳ ಮಹೋತ್ಸವ ಅಂತ ಒಂದು ಇದರಲ್ಲಿ ಅದನ್ನು 4 ಕಡೆಗೆ ಹಾಸನ, ಬೇಲೂರು, ಚನ್ನರಾಯಪಟ್ಟಣ ಈ ಕಡೆ 4 ಹಳೇಬೀಡು ವಿಂಗಡಣೆ ಮಾಡ್ತು. ಅವತ್ತು ಹಳೇಬೀಡು ಬೇಲೂರಿನಲ್ಲೇ ಮಾಡಬೇಕು ಅಂತ ನಾವು ಶಾಂತಲಾ ಮಹೋತ್ಸವನ ಸರ್ಕಾರ ಆಗ್ರಹಪಡಿಸ್ಲಿಕ್ಕೆ ಅವತ್ತು ಮಾಡಿದ್ವು. ಭಾಳ ದಿನಗಳಿಂದಲೂ ಸಹ ಹೊಯ್ಸಳ ಮಹೋತ್ಸವ ಈ ತಾಲೂಕಿನಲ್ಲಿ ಅಂದರೆ ಈ ಜಿಲ್ಲೆಯಲ್ಲಿ ನಡೀಲಿಲ್ಲ. ತಮಗೆಲ್ಲ ಗೊತ್ತಿದೆ, ಎಲ್ಲ ಕಡೆಯೂ ಸಹ ಎಲ್ಲ ಮಹೋತ್ಸವ ನಡೀತಾ ಇದ್ದಾವೆ. ಹಂಪಿ ಉತ್ಸವ ಏನು ಅದು ಫ್ಲಡ್ ಇರ್ಬೋದು, ಕೊರೋನಾ ಇರ್ಬೋದು, ಫೆಮೈನ್ ಇರ್ಬೋದು, ನಿಲ್ಲಿಲ್ಲ. ಕಿತ್ತೂರು ಮಹೋತ್ಸವ ನಿಲ್ಲಿಲ್ಲ. ಜೊತೆಗೆ ಮಂಡ್ಯದಲ್ಲಿ ಕಾವೇರಿ ಒಂದು ದೀಪೋತ್ಸವ ಸರ್ಕಾರ ನಡೆಸ್ತಾ ಇದೆ. ಇತ್ತೀಚೆಗೆ ಕನ್ನಂಬಾಡಿ ಕಟ್ಟಲು ಸಹ ಅದನ್ನು ನಡೆಸ್ತಕ್ಕಂಥ ಕೆಲಸ ಆಯಿತು. ಎಲ್ಲ ಕಡೆನೂ ಮಾಡ್ತಾಯಿದ್ದಾರೆ, ನಮ್ಮಲ್ಲಿ ಯಾಕಿಲ್ಲ? ಇದು ಪ್ರಶ್ನೆ ಉದ್ಭವಿಸಿ ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ಸರ್ಕಾರ ಒತ್ತಾಯ ಮಾಡಿದ್ದೇವೆ. ನಾನು ಶಾಸಕನಾದಂಥ ಸಂದರ್ಭದಲ್ಲೂ ಸಹ ಹೊಯ್ಸಳ ಮಹೋತ್ಸವ ಮಾಡಬೇಕು ಅಂತ ಸರ್ಕಾರನ ಆಗ್ರಹಪಡಿಸಿದೆ, ಪ್ರಯತ್ನ ಮಾಡಿದೆ, ಆಗಲಿಲ್ಲ. ನಾವು ಅಲ್ಲೇ ಲೋಕಲ್ನವರು ಪುಷ್ಪಗಿರಿ ಸಂಸ್ಥೆ ಎಲ್ಲ ಸಿಗೋಣ, ಅಲ್ಲಿ ಪುಷ್ಪಗಿರಿ ಮಹೋತ್ಸವ ಹಂಪಿ ಥಿಯೇಟ್ರ್ ನೀವು ನೋಡಿದ್ದೀರ. ಅಲ್ಲಿ ಭಾಳ ಅದ್ಭುತವಾದಂಥ ಹಂಪಿ ಥಿಯೇಟ್ರ್, ಅದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಅದನ್ನು ಸದುಪಯೋಗ ಆಗಲೇ ಇಲ್ಲ. ಯಾವಾಗ ಪುಷ್ಪಗಿರಿ ಮಹೋತ್ಸವ ಮಾಡಿದು ಅವತ್ತು ಕ್ಲೀನ್ ಮಾಡಿದಂಥದ್ದು ನನ್ನ ಅವಧಿಯಲ್ಲಿ. ಮತ್ತೋದರೆ ಮತ್ತೆ ಅದೇ ಪೊದೆ ಬೆಳ್ಕೊಂಡಿರ್ತಕ್ಕಂಥದ್ದು. ಆ ಬಿಲ್ಡಿಂಗು ಇವತ್ತು ಸರಿಯಾದ ನಿರ್ವಹಣೆ ಇಲ್ಲದಲೇ ಗ್ಲಾಸ್ ಇಲ್ಲ, ಕರೆಂಟ್ ಇಲ್ಲ, ಈ ರೀತಿಯಾದ ಅವ್ಯವಸ್ಥೆ. ಪ್ರತಿ ವರ್ಷ ಅದನ್ನು ಉಪಯೋಗಿಸ್ಕೊಡ್ಬೇಕು. ಆ ಕಾರಣಕ್ಕೋಸ್ಕರವಾಗಿ ಈ ನಮ್ಮ ಈಗಿನ ಶಾಸಕರು ಸಹ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಸರ್ಕಾರ ಸಬೂ ಬೇಡ್ತಾ ಇದೆ, ಜಿಲ್ಲಾಡಳಿತ ಗಮನ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಶಾಂತಲಾ ಮಹೋತ್ಸವ ಸಮಿತಿ ಅಂತ ಮಾಡಿಕೊಂಡು ನನ್ನ ಅಧ್ಯಕ್ಷತೆಯಲ್ಲಿ ಇದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಳೇಬೀಡು ಘಟಕ, ಗ್ರಾಮ ಪಂಚಾಯಿತಿ ಹಳೇಬೀಡು, ಜೊತೆಗೆ ಕನ್ನಡ
ಸಾಹಿತ್ಯ ಪರಿಷತ್ ಹಳೇಬೀಡು, ಶ್ರೀ ಸ್ವಸಹಾಯ ಸಂಘಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆ ಎಲ್ಲ ಸೇರಿಕೊಂಡು ನಾವು ಮಾಡೋಣ ಅಂತ ಆಲೋಚನೆ ಮಾಡಿದ್ದು. ಅದಕ್ಕೆ ತಕ್ಕನಾಗಿ ಪೂರಕವಾಗಿ ನನ್ನ ವೇಳೆಯಲ್ಲೂ ಸಹ ಆಳ್ವಾಸ್ದ ಒಂದು ಕಾರ್ಯಕ್ರಮ ಕೊಡಿಸ್ಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ದೆ. ಅವರು ಟೈಮ್ ಕೊಟ್ಟಿರಲಿಲ್ಲ ನಮಗೆ. ತಮಗೆಲ್ಲ ಗೊತ್ತಿದೆ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆಯವರು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಅಂತ ಇಡೀ ನಾಡಿನಾದ್ಯಂತ ಅವರು ಪ್ರದರ್ಶನ ಮಾಡ್ತಿದ್ದಾರೆ. ವರ್ಷಕ್ಕೆ 100 ಜಾಗದಲ್ಲಿ ಅವರು ಮಾಡ್ತಾರೆ. ಸುಮಾರು 350ರಿಂದ 500 ಜನ ಕಲಾವಿದರು ಅದರಲ್ಲಿ ಭಾಗವಹಿಸ್ತಾರೆ. ಅಂಥ ಅವಕಾಶ ನಾವು ಅಪ್ರೋಚ್ ಮಾಡಿದ್ರು ಆಗಿರಲಿಲ್ಲ. ಈ ಬಾರಿ ವಿಶೇಷವಾಗಿ ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಜಾವಗಲ್ಲು, ಹಳೇಬೀಡು ಮತ್ತು ತಿಪ್ಟೂರಿನ ರಂಗಾಪುರ ಈ 3 ಕಡೆ 4-5 ಕಡೆ ಆಗ್ತದೆ ಸಂದರ್ಭದಲ್ಲಿ ಹಳೇಬೀಡಿಗೆ ಒಂದು ಅವಕಾಶ ಮಾಡಿಕೊಟ್ರು. ಒಂದು ದಿನದ ಅವ್ರ ಕಾರ್ಯಕ್ರಮ ಮಾಡಿದರೆ ಸ್ಥಳೀಯರ ಕಲೆಗಳಿಗೆ ಒಂದು ಪ್ರತಿಭೆಗೆ ಅವಕಾಶ ಕೊಟ್ಟಂಗೆ ಆಗಲ್ಲ ಅಂತ ಸ್ಥಳೀಯ ಯುವಕರು ಎಲ್ಲರೂ ಸಹ ಸೇರಿಕೊಂಡು ನಾವು ಅದನ್ನೇ ಶಾಂತಲಾ ಮಹೋತ್ಸವದ ಅಡಿಯಲ್ಲಿ 2 ದಿನ ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ತೀರ್ಮಾನ ತೆಗೆದುಕೊಂಡು ಅದ್ರ ಪ್ರಕಾರ 22/12/2025 ಸೋಮವಾರ 4 ಗಂಟೆಗೆ ಸಾಂಸ್ಕೃತಿಕ ಕಲಾ ಮೆರವಣಿಗೆಯಿಂದ ನಾವು ಪ್ರಾರಂಭ ಮಾಡ್ತೇವೆ. ಹಳೇಬೀಡಿನ ಅಂಬೇಡ್ಕರ್ ವೃತ್ತದಿಂದ ಹೊಯ್ಸಳ ವೃತ್ತದವರೆಗೂ ಸಹ ವಿವಿಧ ಪ್ರಕಾರಗಳ ಒಂದು ಪ್ರತಿಭೆಗಳು ಅಲ್ಲಿ ಅನಾವರಣಗೊಳ್ತಿದ್ದೇವೆ ಮೆರವಣಿಗೆಯಲ್ಲಿ. ಅದ್ರ ಜೊತೆಗೆ ಅವತ್ತು ಮೊದಲನೇ ದಿನ ಶಾಂತಲಾ ಮಹೋತ್ಸವದ ಅಂಗವಾಗಿ ಸ್ಥಳೀಯ ಶಾಲಾ ಕಾಲೇಜುಗಳು ಅದ್ರ ಜೊತೆಗೆ ಸ್ಥಳೀಯ ಕಲಾವಿದರಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು 2 ದಿನದಲ್ಲಿ ಪರಮಪೂಜ್ಯ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀಮಠ ಪುಷ್ಪಗಿರಿ ಅವರು ನೇತೃತ್ವ ವಹಿಸ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತಹ ಎಚ್ ಕೆ ಸುರೇಶ್ ಅವರು ಸಹ ಉದ್ಘಾಟನೆ ಮಾಡ್ತಿದ್ದಾರೆ. ಆಳ್ವಾಸ್ ಸಂಸ್ಥೆಯ ಮೋಹನ್ ಆಳ್ವಾರರಿಗೆ ನಾವು ಅವತ್ತು ಗೌರವ ಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಕಾರ್ಯಕ್ರಮ ನಂತರ 2ನೇ ದಿನ ತಮಗೆಲ್ಲ ಗೊತ್ತಿದೆ 23/12/2020 ಆ ತಾರೀಕು 23/12 ಪ್ರತಿ ವರ್ಷವೂ ಸಹ ರಾಜ್ಯ ರೈತ ಸಂಘದವರು ರೈತ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಮೊದಲಿಗೆ ರೈತ ದಿನಾಚರಣೆಯನ್ನು 5:15ಗೆ ಅದೇ ವೇದಿಕೆಯಲ್ಲಿ ಆಚರಣೆ ಮಾಡಿ ನಂತರ ಆಳ್ವಾಸ್ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ. ಅವತ್ತಿನ ದಿನ ಪೂರ್ತಿ ಆಳ್ವಾಸ್ದವ್ರದ್ದೇ ಕಾರ್ಯಕ್ರಮ, ನಮ್ಮದು ಯಾವುದು ಬೇರೆದೇನೂ ಇರಲ್ಲ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ನಾವೆಲ್ಲ ನೋಡಿದ್ದೀರಾ. ಅದಕ್ಕೆ ಜಿಲ್ಲಾದ್ಯಂತ ಅವೆಲ್ಲ ದಯಮಾಡಿ ಪ್ರಚಾರ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದ್ರ ಜೊತೆಗೆ ಅವತ್ತಿನ ದಿನದಲ್ಲಿ ವಿಶೇಷವಾಗಿ 2 ದಿನ ನಾವುಗಳು ಅವತ್ತು ವಸ್ತು ಪ್ರದರ್ಶನವೂ ಸಹ ಮಾಡಬೇಕು. ಯಾಕೆಂದರೆ ಅಲ್ಲಿರ್ತಕ್ಕಂಥ ರೈತಾಪಿ ಜನ ಜಾಸ್ತಿ, ರೈತರಿಗೆ ರಿಲೇಟಿವ್ ಆಗಿರ್ತಕ್ಕಂಥ ಯಂತ್ರೋಪಕರಣ ಇರ್ಬೋದು, ಕೈಗಾರಿಕಾ ವಿಚಾರ ಇರ್ಬೋದು, ಅಲ್ಲಿರ್ತಕ್ಕಂಥ ಸ್ತ್ರೀ ಸ್ವಸಹಾಯ ಸಂಘಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿದ್ದಾರೆ ಅವರಿಂದ ಸಿದ್ಧ ವಸ್ತುಗಳು ಏನೋ ಆಗ್ತಿದೆ ಅದನ್ನು ಮಾರಾಟ, ಪ್ರದರ್ಶನ ಮತ್ತು ಮಾರಾಟ ಎರಡೂ ಸಹ ಇರುತ್ತೆ. ಯಂತ್ರೋಪಕರಣಗಳು, ಆಧುನಿಕ ಯಂತ್ರೋಪಕರಣಗಳು, ಮತ್ತೊಂದು ಅವರಿಗೆ ಒಂದು ಅವಕಾಶ, ಒಂದು ವಸ್ತು ಪ್ರದರ್ಶನವೂ ಸಹ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯವಾಗಿ KSRTC ಹಾಸನ ವಿಭಾಗದಿಂದ ಜಾವಲ್ಲಿಂದ ಕೇಬೇಳ್ ಮಾರ್ಗವಾಗಿ, ದೊಡ್ಡಕೋಡಳಿಯಿಂದ ಗಂಗೂರು ಮಾರ್ಗವಾಗಿ, ಮತಿಘಟ್ಟದಿಂದ ಲಿಂಗಪ್ಪಕೊಪ್ಪಲು ಮಾರ್ಗವಾಗಿ, ಹಡುಗೂರಿಂದ ಗೋಣಿಸಮನಹಳ್ಳಿ ಮಾರ್ಗವಾಗಿ, ಚಿಕ್ಕಮಗಳೂರು ಡಿಪೋ, ಅದ್ರ ಜೊತೆಗೆ ಬೇಲೂರಿನಿಂದ ಹೆಬ್ಬಾಳು ಮಾರ್ಗವಾಗಿ, ಅಗ್ರೆಯಿಂದ ಮಲ್ಲಾಪುರ ಮಾರ್ಗವಾಗಿ, ಸಂಕೇರ್ಣಿಯಿಂದ ಯಲಹಂಕ ಮಾರ್ಗವಾಗಿ, ಜೊತೆಗೆ ರಾಜನಸೂರಿಗೂ ಸಹ ಉಲ್ಲೇನಹಳ್ಳಿಯಿಂದ ರಾಜನಸೂರು ಮಾರ್ಗ ಹಳೇಬೀಡಿಗೆ ಪ್ರತಿ 2 ದಿನವೂ ಸಹ 6 ಗಂಟೆಯಿಂದ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ
ಕಾರ್ಯಕ್ರಮ ಮುಗಿದಾದ ನಂತರ ಊರಿಗೆ ತಲುಪಿಸ್ತಕ್ಕಂಥದ್ದು ಬಸ್ ವ್ಯವಸ್ಥೆಯೂ ಸಹ ಇದರಲ್ಲಿ ಮಾಡಲಿಕ್ಕೆ ಚಿಕ್ಕಮಗಳೂರು KSRTC ಡಿಪೋದವರು ಒಪ್ಕೊಂಡು ಅದ್ರ ಬಗ್ಗೆ ಕಾರ್ಯಮಗ್ನರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನನ್ನ ಹೋಬಳಿಯ ಯುವಕರು ಸಹಕಾರ ಕೊಡ್ತಿದ್ದಾರೆ. ಇದರಲ್ಲಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಸಹ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅದೊಂದು ಖುಷಿ ಪಡ್ತಕ್ಕಂಥ ಒಂದು ವಿಚಾರ. HK ಸುರೇಶ್ ಅವರು ಇರ್ಬೋದು, ಅದ್ರ ಜೊತೆಗೆ ಗ್ರಾನೈಟ್ ರಾಜಶೇಖರ್ ಅವರು ಉದ್ಯಮಿಗಳು, ಕೊಟ್ಟಿಗೆರೆ ಪ್ರಕಾಶ್ ಅವರು BJP ಮುಖಂಡರು, ON ಕೃಷ್ಣೇಗೌಡರು ಕಾಂಗ್ರೆಸ್ ಮುಖಂಡರು, EH ಲಕ್ಷ್ಮಣರವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ಸಹ ವಹಿಸ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಬೇರೆ ಬೇರೆ ಇತರೆ ಲೈಟಿಂಗ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದು ಲೋಕಲ್ ಹುಡುಗರೆ ಸ್ಥಳೀಯವಾಗಿ ಅದನ್ನೆಲ್ಲ ಬರೆಸ್ತಕ್ಕಂಥದ್ದು ಭಾಳ ಅದ್ಭುತವಾಗಿ ಕಾಣಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು, ಚೆನ್ನಾಗಿ ಆಗಬೇಕು ಅಂತ ದೃಷ್ಟಿ ಇಟ್ಕೊಂಡು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ದಯಮಾಡಿ ತಮ್ಮಿಂದ ಒಂದು ಪ್ರಚಾರ ಜೊತೆಗೆ ಎಲ್ಲ ಜನಗಳನ್ನು ವಿನಂತಿ ಮಾಡ್ತಾನೆ, ಸ್ಥಳೀಯ ಪ್ರತಿಭೆಗಳನ್ನ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಭಾಳ ಸಂಖ್ಯೆಯಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಅದು 10,000 to 15,000 ಅಂತ. ಅಷ್ಟು ಜನಕ್ಕೂ ಸಹ ಆಸನಗಳ ವ್ಯವಸ್ಥೆಯೂ ಸಹ ನಾವು ಮಾಡ್ತಿದ್ದೇವೆ. ಬಯಲು ರಂಗಮಂದಿರದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಹಳೇಬೀಡಿನ ಆ ಶಾಲಾವರಣದಲ್ಲಿ ಇದನ್ನು ನೆರವೇರಿಸ್ತಿದ್ದೇವೆ. ದಯಮಾಡಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಡ್ತಿದ್ದೇನೆ. ಧನ್ಯವಾದ. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಸೊಪ್ಪಿನಹಳ್ಳಿ ಶಿವಣ್ಣ, ಶಿವಕುಮಾರ್, ಡಾಕ್ಟರ್ MC ಕುಮಾರ್, ಭಾನುಪ್ರಕಾಶ್ ಹಾಜರಿದ್ದರು. ಈಗ ಜಾಹೀರಾತು. ಹಾಸನದ KR ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ M ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7997531860. ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ.
ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಟ್ರೆಂಡಿ ಡಿಸೈನ್ಸ್, ಪ್ರೀಮಿಯಂ ಕ್ವಾಲಿಟಿ ಹಾಸನಲ್ಲ ಇದೆ. ಕಂಫರ್ಟ್, ಸ್ಟೈಲ್, ಕ್ವಾಲಿಟಿ ಎಲ್ಲ ಒಂದೇ ಕಡೆ ಸಿಗುತ್ತೆ. ಎಲ್ಲಿ ಅಂದರೆ ಟಿ ಹೋಮ್ ಫರ್ನಿಚರ್ಸ್ ಅಲ್ಲಿ. ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ಗೆ ಅಂತ ಸ್ಪೆಷಲ್ ಇಯರ್ ಎಂಡಿಂಗ್ ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ. ಏನೇನೆಲ್ಲ ಆಫರ್ಸ್ ಇದೆ ಅಂತ ಬನ್ನಿ ತೋರಿಸ್ತೀನಿ. 2 lakhs ವರೆಗೂ ಪರ್ಚೇಸ್ ಮಾಡಿದ್ರೆ ದಿವಾನ್ ಕಾಟ್, ಟೀ ಗುಡ್ ಎಸಿ ಚೇರ್, ರಾಕಿಂಗ್ ಚೇರ್, 3 door ವಾರ್ಡ್ರೋಬ್, ಡೈನಿಂಗ್ ಟೇಬಲ್, 1 to 1.5 lakh ವರೆಗೂ ಪರ್ಚೇಸ್ ಮಾಡಿದ್ರೆ ಸಿಂಗಲ್ ಮೆಟಲ್ ಚೇರ್, 2 door ವಾರ್ಡ್ರೋಬ್, ವುಡನ್ ರಿಂಗ್ ಚೇರ್, 3-seater ವುಡನ್ ಬೆಂಚ್, ಹಾಗೆ 50,000 to 1 lakh ವರೆಗೂ ಪರ್ಚೇಸ್ ಮಾಡಿದ್ರೆ ಔಟ್ಡೋರ್ ಕಾಫಿ ಚೇರ್, ಕ್ಲಾತ್ ಡ್ರೈಯರ್, ಹಾಗೆ 10,000 to 50,000 ಪರ್ಚೇಸ್ ಮಾಡಿದ್ರೆ ಲಕ್ಕಿ ಕೂಪನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಆಫರ್ ಇದೆ. ಅದರಲ್ಲಿ ಅಪ್ ಟು 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ 1 to 10,000 ವರೆಗೂ ಪರ್ಚೇಸ್ ಮಾಡಿದ್ರೆ ಬ್ಯೂಟಿಫುಲ್ ವುಡನ್ ಫ್ಲವರ್ ಪಾಟ್ ವಿತ್ MRP below 500 ಸಿಗ್ತಾ ಇದೆ. To maintain the dignity of your home, visit T Home Furnitures because your home deserves the best.
ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ನಗರದ ಲಕ್ಷ್ಮೀಪುರದಲ್ಲಿನ ಶ್ರೀ ವೀರಾಂಜನೇಯ ಸ್ವಾಮಿಯ ಜಯಂತಿ ಮಹೋತ್ಸವ ಸಾವಿರಾರು ಭಕ್ತಾದಿಗಳೊಂದಿಗೆ ಸಡಗರ ಸಂಭ್ರಮದಿಂದ ಜರುಗಿತು. ದೇಗುಲದ ಆವರಣದಲ್ಲಿ ಹಮ್ಮಿಕೊಂಡ ಲಕ್ಷ್ಮೀನಾರಾಯಣ ಹೃದಯ ಹೋಮ ಹಾಗೂ ಆಂಜನೇಯ ಮೂಲಮಂತ್ರ ಹೋಮಕ್ಕೆ ದೇಗುಲ ಸಮಿತಿ ಸದಸ್ಯರು ಪೂರ್ಣಾಹುತಿ ಅರ್ಪಿಸಿದರು. ಬೆಳಗ್ಗಿನಿಂದಲೇ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ ಪೂರ್ವಕ ಶ್ರೀ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ, ಪವಮಾನ, ಪಂಚಸೂಕ್ತ ಅಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ, ರಾಮತಾರಕ ಹೋಮ, ಆಂಜನೇಯ ಮೂಲಮಂತ್ರ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಪ್ರಧಾನ ಅರ್ಚಕರು ಹಾಗೂ ಪುರೋಹಿತ ವೃಂದದವರು ನಡೆಸಿಕೊಟ್ಟರು. ಶ್ರೀ ಆಂಜನೇಯ ಸ್ವಾಮಿ ಸಮ್ಮುಖದಲ್ಲಿ ಕೋಟಿ ರಾಮನಾಮ ಜಪದ ಸಂಕಲ್ಪವನ್ನ ಹನುಮ ಮಾಲಾಧಾರಿಗಳು ಮಾಡಿದರು. ಬಳಿಕ ದೇಗುಲದಲ್ಲಿ ಹನುಮನಿಗೆ ವಿಶೇಷ ಮಹಾಮಂಗಳಾರತಿ ನಡೆಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಿದರು. ಈ ವೇಳೆ ಮಾತನಾಡಿದ ಶಾಸಕ ಹುಲ್ಲಳ್ಳಿ ಸುರೇಶ್, ಬೇಲೂರಿನಲ್ಲಿ 13ನೇ ವರ್ಷದ ಹನುಮ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹನುಮಂತ ನಮ್ಮೆಲ್ಲರನ್ನ ಕಾಪಾಡಲಿ, ಈ ನಾಡಿನ ಜನರು ಸುಖ ಸಂತೋಷದಿಂದ ಬಾಳಲು ಆಶೀರ್ವದಿಸಲಿ. ಇದೇ ವೇಳೆ ಹನುಮ ಜಯಂತಿಗೆ ಸಹಕರಿಸಿದ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ದೇಗುಲ ಸಮಿತಿ, ಪುರಸಭೆಯವರಿಗೆ ಅಭಿನಂದನೆಗಳು ಎಂದು ಹೇಳಿದರು. 13ನೇ ವರ್ಷದ ಬೇಲೂರಿನ ಹನುಮ ಜಯಂತಿಗೆ ಸಮಸ್ತ ಬೇಲೂರು ತಾಲೂಕು, ಹಾಸನ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶದ ಎಲ್ಲ ಹಿಂದೂ ನಾನು ವಿಶೇಷವಾದಂಥ ಹನುಮ ಜಯಂತಿಯ ಶುಭಾಶಯನ್ನ ಕೊಡ್ತೀನಿ. ಬಹುಶಃ ಇತಿಹಾಸ ಇರ್ತಕ್ಕಂಥದ್ದು, ಆ ಇತಿಹಾಸಕ್ಕೆ ಮತ್ತೊಂದು ಇತಿಹಾಸವನ್ನು ಬರೆದಂತಹ ಲಕ್ಷ್ಮೀಪುರದ ಆಂಜನೇಯ ಸ್ವಾಮಿ ಏನು ಹನುಮ ಜಯಂತಿ ಇಡೀ ರಾಜ್ಯದಲ್ಲಿ ನಡೀತಕ್ಕಂಥ ಎಲ್ಲ ಹನುಮ ಜಯಂತಿಗೆ ಒಂದು ದೊಡ್ಡ ಶಕ್ತಿಯನ್ನ ಕೊಡ್ತಕ್ಕಂಥ ಆ ಹನುಮ ಜಯಂತಿ ಯಾವುದು ಅಂದರೆ ಅದು ಬೇಲೂರು ಹನುಮ ಜಯಂತಿ. ಹಾಗಾಗಿ ಬೇಲೂರಿನ ಸಮಸ್ತ ನಾಗರಿಕರಿಗೂ, ಹಾಸನ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ, ಕರ್ನಾಟಕ ರಾಜ್ಯದ, ಭಾರತ ದೇಶದ ಎಲ್ಲರಿಗೂ ಸಹ ಆ ಹನುಮ ಅಂದರೆ ಒಂದು ದೊಡ್ಡ ಶಕ್ತಿ. ರಾಮನ ಬಂಟ ಹನುಮನ ಬಂಟು ಇಡೀ ಇರ್ತಕ್ಕಂಥ ಎಲ್ಲರೂ ಸಹ. ಹಾಗಾಗಿ ಹನುಮ ಜಯಂತಿ ಶುಭಾಶಯನ್ನು ಕೋರ್ತಾ ಆ ಭಗವಂತ ಆಂಜನೇಯ ಎಲ್ಲ ಕಷ್ಟಗಳನ್ನ ದೂರ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ಆ ಹನುಮನಿಗೆ ಮಾತ್ರ. ಆ ಆಂಜನೇಯ ಎಲ್ಲರಿಗೂ ಸಹ ಕಷ್ಟಗಳನ್ನ ದೂರ ಮಾಡಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಈ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೆಮ್ಮದಿಯನ್ನು ನೆಲೆಸ್ತಕ್ಕಂತಹ, ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ, ಸಕಾಲಕ್ಕೆ ಮಳೆ ಬೆಳೆ ಎಲ್ಲದನ್ನು ಕೊಟ್ಟು ಸಮೃದ್ಧಿಯಾಗಿ ಈ ಒಂದು ನೆಲದಲ್ಲಿ ನಡೀತಕ್ಕಂಥ ಎಲ್ಲರಿಗೂ ಸಹ ಒಳ್ಳೆಯದನ್ನ ಮಾಡಲಿ ಅಂತ ಆ ಪರಮಾತ್ಮ. ಈ ಸಂದರ್ಭದಲ್ಲಿ ದೇಗುಲ ಸಮಿತಿ ಅಧ್ಯಕ್ಷ ಮೋಹನ್ ಕುಮಾರ್, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಪೊಲೀಸ್ ವೃತ್ತ ನಿರೀಕ್ಷಕ ರೇವಣ್ಣ, ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಹಾಗೂ ಸಮಿತಿ ಸದಸ್ಯರು, ಭಕ್ತಾದಿಗಳು ಹಾಜರಿದ್ದರು. ಆರೋಗ್ಯಕರ ಜೀವನಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಪಾಲಿಸುವ ಅಗತ್ಯವಿದ್ದು, ಪ್ರತಿದಿನ ವಾಕ್ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಎಂದು ವೈದ್ಯ ಡಾಕ್ಟರ್ ಪದ್ಮ ಪ್ರಸಾದ್ ಸಲಹೆ ನೀಡಿದರು.
ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಬಿಪಿ ಹಾಗೂ ಶುಗರ್ ಸಮಸ್ಯೆ ಇರುವವರು ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆ ವಾಕ್ ಮಾಡಲೇಬೇಕು. ಆಹಾರ ನಿಯಂತ್ರಣ ಅತ್ಯಂತ ಮುಖ್ಯವಾಗಿದ್ದು, ಸಿಹಿ ಪದಾರ್ಥಗಳ ಸೇವನೆ ಕಡಿಮೆ ಮಾಡಬೇಕು ಹಾಗೂ ಪೌಷ್ಟಿಕ ಆಹಾರಕ್ಕೆ ಆದ್ಯತೆ ನೀಡಬೇಕು. ದಿನಕ್ಕೆ ಸುಮಾರು 14,000 ಹೆಜ್ಜೆ ನಡೆಯುವುದು ಉತ್ತಮ. ಕನಿಷ್ಠ 4 ಕಿಲೋಮೀಟರ್ ನಡೆಯುವ ಅಭ್ಯಾಸ ಆರೋಗ್ಯವನ್ನು ಕಾಪಾಡುತ್ತದೆ. ಅತಿಯಾದ ಚಿಂತನೆಗಳಿಂದ ದೂರವಿರುವುದೇ ಉತ್ತಮ ಜೀವನದ ಮಾರ್ಗ. ಉತ್ತಮ ನಿದ್ದೆ ಆಯುಷ್ಯವನ್ನ ಹೆಚ್ಚಿಸುತ್ತದೆ ಎಂದು ಹೇಳಿದರು. ಈ ಭೂಮಿ ಅನ್ನೋದು ಒಂದು ಸ್ವರ್ಗ ಲೋಕ ಇದೆ. ಹಲವಾರು ತರ ಇದೆ, ಇಲ್ಲ ಅಂತ ಹೇಳೋದು. ಹಲವಾರು ರೋಗ ರುಜಿನಗಳು, ಸ್ನೇಹಿತರು, ಬಂಧು ಬಳಗ, ಒಂದು ಸೆಂಟಿಮೆಂಟು, ಮಣ್ಣು ಮಸಿ ಬೇಕಾದಷ್ಟಿದೆ. ಇವೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ನಾವು ನಮ್ಮ ಆಯಸ್ಸನ್ನು ವೃದ್ಧಿ ಮಾಡ್ಕೊಳ್ಳೋದಿಲ್ಲ. ಅದರಲ್ಲಿ ವಾಕಿಂಗ್ ಆಗಲಿ, ಒಂದು ಎಕ್ಸಸೈಸ್ ಆಗಲಿ, ಒಂದು ಯೋಗ ಇರ್ಬೋದು, ಒಂದು ಧ್ಯಾನ ಇರ್ಬೋದು, ನೀವೇನು ಒಂದು ಅರ್ಧ ಗಂಟೆ ಮಾಡಿ ಮೈಂಡ್ ಫ್ರೆಶ್ ಆಗುತ್ತೆ. ನಮಗೆ ನಮ್ಮ ಟೀಚರ್ಸ್ ಹೇಳೋರು ಅವಾಗ ಏನಂದ್ರೆ, ನಾವು ಸತ್ಯಸಾಯಿ ಸೇವಾ ಸಂಸ್ಥೆ ಅಳಿಕೆನಲ್ಲಿ ಓದ್ತಕ್ಕ ಅವಾಗ ಏನಿತ್ತು, ಭಜನೆ, ಊಟಕ್ಕೆ ಮುಂಚೆ ಒಂದು ಮಂತ್ರ ಎಲ್ಲವೂ ಇತ್ತು. ಮೋಸ್ಟ್ಲಿ ನಾವು ಅಲ್ಲಿ ಓದಿದ್ರಿಂದ ನಾವು ಈ ಮಟ್ಟಕ್ಕೆ ಬಂದು ನಮಗೆ ಬಂದಿದ್ದೀವಿ ಅಂತ ಅದನ್ನು ಕೃತಜ್ಞತೆ ಆ ಮೇಸ್ಟೂರಿಗೆ ನಾವು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಜೂನಿಯರ್ ಕಮಾಂಡರ್ ಅಧಿಕಾರಿಗಳಾದ ಸಿಕೆ ಕಿರಣ್ ಕುಮಾರ್, ರಾಜು, ರುಕೇಶ್ ಹಾಗೂ ರಾಮಚಂದ್ರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಎಸ್ಐ ಮಂಜಪ್ಪ, ಸಿಬಿ ನಾಗರಾಜು, ರಂಗೇಗೌಡ ಹಾಗೂ ಭಾರತೀಯ ಸ್ಕೌಟ್ಸ್ ಅಂಡ್ ಗೈಡ್ಸ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಿರೀಶ್, ಕಾಂಚನಮಾಲಾ, ವನಜಾ ಇವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್, ಕಾರ್ಯದರ್ಶಿ ಸಿ ಶಿವಸ್ವಾಮಿ, ಖಜಾಂಚಿ ಚನ್ನೇಗೌಡ, ಎಚ್ಆರ್ ಚಂದ್ರೇಗೌಡ, ಎಚ್ಕೆ ನಾಗೇಶ್, ಐಜಿ ರಮೇಶ್, ಗಂಗಾಧರ್, ಮಲ್ಲೇಶ್ ಗೌಡ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಪಟ್ಟಣದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತೆ 2026ನೇ ದ್ವಿತೀಯ ಶ್ರೀ ಹನುಮೋತ್ಸವವು ಅದ್ದೂರಿಯಿಂದ ಸಂಪನ್ನಗೊಂಡಿತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಿಂದ ಆರಂಭವಾದ ಈ ಮಹೋತ್ಸವಕ್ಕೆ ಸಮಸ್ತ ಹಿಂದೂ ಬಾಂಧವರು ಹಾಗೂ ಸಂಘ ಸಂಸ್ಥೆಗಳು ತನು ಮನಗಳಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ದರು. ಹನುಮೋತ್ಸವದ ಅಂಗವಾಗಿ ನಡೆದ ಬೃಹತ್ ಮೆರವಣಿಗೆಗೆ ಪಟ್ಟಣವು ಸಾಕ್ಷಿಯಾಯಿತು. ಮೆರವಣಿಗೆ ಸಾಗಿದ ಎಲ್ಲ ರಸ್ತೆಗಳಲ್ಲಿ ಜನಸಾಗರವೇ ತುಂಬಿ ತುಳುಕುತ್ತಿದ್ದು, ಕಣ್ಣು ಹಾಯಿಸಿದ ಕಡೆಯೆಲ್ಲ ಹನುಮಾನ್ ಭಕ್ತರ ಕೈಯಲ್ಲಿ ಕಂಗೊಳಿಸಿದ ಧ್ವಜಗಳು ಮತ್ತು ಬಟ್ಟೆಗಳಿಂದಾಗಿ ಸಂಪೂರ್ಣ ಪಟ್ಟಣವು ಕೇಸರಿ ಬಣ್ಣದಿಂದ ಎದ್ದು ಕಾಣುತ್ತಿತ್ತು. ಈ ಅಭೂತಪೂರ್ವ ಜನಸ್ಪಂದನವು ಪಟ್ಟಣದ ಧಾರ್ಮಿಕ ಬದ್ಧತೆಯನ್ನ ಸಾರಿತು. ಈ ಉತ್ಸವವು ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿರದೆ ಸಾಂಸ್ಕೃತಿಕ ಮಹಾ ಸಂಭ್ರಮವಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅನೇಕ ಪ್ರಖ್ಯಾತ ಕಲಾ ತಂಡಗಳು ತಮ್ಮ ಮನಮೋಹಕ ಪ್ರದರ್ಶನ ನೀಡಿದವು. ಡಿಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಾಗಿದ ಮೆರವಣಿಗೆಯು ಭಕ್ತರಲ್ಲಿ ಹೊಸ ಉತ್ಸಾಹವನ್ನ ತುಂಬಿತು. ಅಪ್ಪು ಅಭಿಮಾನಿಗಳು ನಟ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಪ್ರದರ್ಶಿಸಿ ಗೌರವ ಸಲ್ಲಿಸಿದರು. ಇದೇ ವೇಳೆ ಹನುಮನ ಭಕ್ತರು ಶ್ರೀರಾಮ ಜಪದೊಂದಿಗೆ ಕೂಗಿದ ಜೈ ಘೋಷಗಳು ಮುಗಿಲು ಮುಟ್ಟಿದ್ವು. ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಹೆಜ್ಜೆಗೆ ತಕ್ಕಂತೆ ತಾಳ ಹಾಕುತ್ತಾ ಸಾಗಿದ್ರು. ಮಹಿಳೆಯರು ಮತ್ತು ಯುವತಿಯರು ಅದ್ಭುತವಾದ ವಿವಿಧ ರೀತಿಯ ನೃತ್ಯ ಪ್ರದರ್ಶನಗಳ ಮೂಲಕ ಮೆರವಣಿಗೆಯುದ್ದಕ್ಕೂ ಎಲ್ಲರ ಗಮನ ಸೆಳೆದರು. ಇಡೀ ವಾತಾವರಣವು ಭಕ್ತಿ ಸಿಂಚನದಲ್ಲಿ ನೆರೆದು ಧರೆಗಿಳಿದ ಹನುಮಂತನ ಘೋಷವಾಕ್ಯವನ್ನು ಕೂಗುತ್ತಾ ಸಂಭ್ರಮಿಸಿತು. ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಂಚಾರ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆಯು ಪಟ್ಟಣದ ಪ್ರಮುಖ ಸ್ಥಳಗಳಾದ ಕೋಟೆ, ಗಾಂಧಿ ವೃತ್ತ, ನಂತರ ರಿವರ್ ಬ್ಯಾಂಕ್ ರಸ್ತೆ, ಚೆನ್ನಂಬಿಕಾ ವೃತ್ತ, ಪೇಟೆ ಮುಖ್ಯ ರಸ್ತೆ ಮತ್ತು ಅಂಬೇಡ್ಕರ್ ನಗರವನ್ನು ಸುತ್ತಿ ಕೋಟೆ ಮುಖ್ಯ ರಸ್ತೆಯ ಮೂಲಕ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಾಜಬೀದಿಗಳಿಗೆ ಸಾಗಿ ಮೆರವಣಿಗೆಯು ಸಂಪನ್ನವಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಟ್ಟೆಪುರ ಸಂಪರ್ಕದ ಮೇಲ್ಸೇತುವೆ ಕಾಮಗಾರಿಗೆ ರಾಜ್ಯ ಸರ್ಕಾರದಿಂದ 45 ಕೋಟಿ ರೂಪಾಯಿ ಬಿಡುಗಡೆ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ಸಂಸತ್ತಿನಲ್ಲಿ ನ್ಯಾಯಮೂರ್ತಿ ಸ್ವಾಮಿನಾಥನ್ ವಿರುದ್ಧ ಪದಚ್ಯುತಿ ಪ್ರಸ್ತಾಪಕ್ಕೆ 107 ಮಂದಿ ಸಂಸದರೊಂದಿಗೆ ಕರ್ನಾಟಕ ರಾಜ್ಯದ 3 ಸಂಸದರು ಸಹಿ ಹಾಕಿರುವುದು ಆತಂಕಕಾರಿ ಬೆಳವಣಿಗೆ. ಶಾಸಕ ಎಚ್ಕೆ ಸುರೇಶ್ ಹೇಳಿಕೆ. ಕಾಡಾನೆ ದಾಳಿಗೆ ಬೆಚ್ಚಿಬಿದ್ದ ಕಣಗುಪ್ಪೆ ಗ್ರಾಮಸ್ಥರು. ಕಾಫಿ, ಮೆಣಸು, ಅಡಿಕೆ ಬೆಳೆ ಸಂಪೂರ್ಣ ನಾಶ. ಹಳೇಬೀಡಿನಲ್ಲಿ ಡಿಸೆಂಬರ್ 22, 23ರಂದು 2 ದಿನಗಳ ಶಾಂತಲಾ ಮಹೋತ್ಸವ. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.